ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿಗಳ ಪೈಕಿ ನಮ್ಮನೆ ಯುವರಾಣಿ ಕೂಡ ಒಂದು. ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ನಾಯಕಿ ಅಹಲ್ಯ ಆಗಿ ಅಭಿನಯಿಸಿ ಕಿರುತೆರೆ ವೀಕ್ಷಕರ ಮನಸೆಳೆದ ಚಂದುಳ್ಳಿ ಚೆಲುವೆ ಹೆಸರು ಕಾವ್ಯ ಮಹಾದೇವನ್. ತಮ್ಮ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನಸೆಳೆದಿರುವ ಕಾವ್ಯ ಮಹಾದೇವನ್ ನಮ್ಮನೆ ಯುವರಾಣಿ ಧಾರಾವಾಹಿಯ ನಂತರ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದು ರಾಜಾ ರಾಣಿ ಎಂಬ ರಿಯಾಲಿಟಿ ಶೋನಲ್ಲಿ. ಆನಂತರ ಇತ್ತೀಚೆಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸ್ನೇಹದ ಕಡಲಲ್ಲಿ ಧಾರಾವಾಹಿಯಲ್ಲಿ ಅಭಿನಯಿಸುವ ಮೂಲಕ ಮತ್ತೆ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ನಮ್ಮನೆ ಯುವರಾಣಿ ಧಾರಾವಾಹಿಯ ನಂತರ ಬೇರೆ ಯಾವುದೇ ಧಾರಾವಾಹಿಯಲ್ಲಿಯೂ ನಟಿಸದ ಕಾವ್ಯ ಮಹಾದೇವನ್ ರಿಯಾಲಿಟಿ ಶೋನಲ್ಲಿ ಮೂಡಿ ಮಾಡಿದರು. ತಮ್ಮ ಪತಿ ಕುಮಾರ್ ಅವರೊಂದಿಗೆ ರಾಜಾ ರಾಣಿ ಸೀಸನ್ 2 ನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದ ಕಾವ್ಯ ಮಹಾದೇವನ್ ಆ ಸೀಸನ್ನ ವಿನ್ನರ್ ಆಗಿ ಕೂಡ ಹೊರಹೊಮ್ಮಿದ್ದರು. ಇನ್ನು ನಟನೆಯ ಹೊರತಾಗಿ ಸೋಷಿಯಲ್ ಮೀಡಿಯಾದಲ್ಲಿಯೂ ಆಕ್ಟಿವ್ ಆಗಿರುವ ಕಾವ್ಯ ಮಹಾದೇವನ್ ಬಿಡುವು ಸಿಕ್ಕಾಗಲೆಲ್ಲ ತಮ್ಮ ಫೋಟೋಗಳನ್ನು ಶೇರ್ ಮಾಡುತ್ತಿರುತ್ತಾರೆ. 81.2K ಫಾಲೋವರ್ಸ್ ಅನ್ನು ಹೊಂದಿರುವ ಈಕೆ ರಂಗಭೂಮಿಯ ಮೂಲಕ ನಟನೆಯ ನಂಟು ಬೆಳೆಸಿಕೊಂಡ ಬೆಡಗಿ ಎಂದು ಹೇಳಿದರೆ ತಪ್ಪಾಗಲಾರದು. ಕಾಲೇಜು ವಿದ್ಯಾರ್ಥಿನಿಯಾಗಿದ್ದಾಗಲೇ ನಾಟಕಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಕಾವ್ಯ ಮಹಾದೇವನ್ ನಂತರ ಸೇರಿದ್ದು ಅಭಿನಯ ತರಂಗಕ್ಕೆ. MS ಮೂರ್ತಿ ಅವರ ಅಭಿನಯ ತರಂಗ ಸೇರಿದ ಕಾವ್ಯ ಮಹಾದೇವನ್ ನಟನೆಯ ರೀತಿ ನೀತಿಗಳನ್ನು ಹಂತ ಹಂತವಾಗಿ ಅರಿತುಕೊಂಡರು. ಅಭಿನಯ ತರಂಗದಲ್ಲಿ ತರಬೇತಿ ಮುಗಿಸಿದ್ದೇ ತಡ ಚರಣದಾಸಿ ಧಾರಾವಾಹಿಗೆ ಆಡಿಷನ್ ನಡೆಯುತ್ತಿತ್ತು. ಅಣ್ಣನ ಮಾತಿನಂತೆ ಚರಣದಾಸಿ ಧಾರಾವಾಹಿಯ ಆಡಿಷನ್ಗೆ ಹೋದ ಆಕೆ ಆಶ್ಚರ್ಯ ಕಾದಿತ್ತು. ಆಕೆ ಆಯ್ಕೆಯೂ ಆಗಿದ್ದರು. ಚರಣದಾಸಿ ಧಾರಾವಾಹಿಯ ದೀಪಾಳಾಗಿ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ ಕಾವ್ಯ ಮಹಾದೇವ್ ಮೊದಲ ಧಾರಾವಾಹಿಯಲ್ಲಿ ನಾಯಕಿಯಾಗಿ ತೆರೆ ಮೇಲೆ ಮೋಡಿ ಮಾಡಿದರು. ನಂತರ ಕಲರ್ಸ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನಾನಿನ್ನ ಬಿಡಲಾರೆಯಲ್ಲಿ ಕಾಂಚನ ಆಗಿ ಅಭಿನಯಿಸಿದ ಕಾವ್ಯ ಮಹಾದೇವನ್ ಮೊದಲ ಬಾರಿಗೆ ಖಳನಾಯಕಿಯಾಗಿ ಕಿರುತೆರೆಯಲ್ಲಿ ಅಬ್ಬರಿಸಿದರು. ಮಾತ್ರವಲ್ಲ, ಆ ಪಾತ್ರ ಅವರಿಗೆ ಸಾಕಷ್ಟು ಖುಷಿಯನ್ನ ನೀಡಿತ್ತು. ಇನ್ನು ನೆಗೆಟಿವ್ ಪಾತ್ರದಲ್ಲಿ ನಟನೆಗೆ ಅವಕಾಶ ಜಾಸ್ತಿ ಎನ್ನುವ ಈಕೆ ಆ ಧಾರಾವಾಹಿಯಲ್ಲಿ ದೆವ್ವದ ಪಾತ್ರದ ಮೂಲಕವೂ ಮೋಡಿ ಮಾಡಿದ್ದರು. ಮುಂದೆ ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಅಹಲ್ಯ ಆಗಿ ನಟಿಸಿದ ಈಕೆ ಪಾಸಿಟಿವ್ ಮಾತ್ರವಲ್ಲದೆ ನೆಗೆಟಿವ್ ಪಾತ್ರದ ಮೂಲಕವೂ ಕಿರುತೆರೆಯಲ್ಲಿ ಮಿಂಚಿದರು. ಬೆರಳೆಣಿಕೆಯಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಕಿರುತೆರೆ ವೀಕ್ಷಕರ ಮನಸೆಳೆದಿರುವ ಕಾವ್ಯ ಮಹಾದೇವನ್ ಮತ್ತೆ ಯಾವಾಗ ಧಾರಾವಾಹಿಯೊಂದಿಗೆ ಕಾಣಿಸಿಕೊಳ್ಳುತ್ತಾರೆ ಎಂಬ ಕಿರುತೆರೆ ವೀಕ್ಷಕರ ಕುತೂಹಲಕ್ಕೆ ನಾಂದಿ ಆಡಿದ್ದಾರೆ. ಅದುವೇ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸ್ನೇಹದ ಕಡಲಲ್ಲಿ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.